ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ಪಾಕಿಸ್ತಾನ ಪ್ರೇಮ ಪುರಾಣಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ. ಭಾರತದ ಬ್ಲಾಕ್ಔಟ್ ರಹಸ್ಯ ಹಾಗೆಯೇ ಮಾಕ್ ಡ್ರಿಲ್ ಉದ್ದೇಶಗಳನ್ನೆಲ್ಲ ಜ್ಯೋತಿ ಪಾಕಿಸ್ತಾನಕ್ಕೆ ಕಳಿಸಿದ್ದಕ್ಕೆ ಪುರಾವೆಗಳು ಸಿಕ್ಕಿವೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲೇ ಮದುವೆಯಾಗಿ ಅಲ್ಲೇ ಸೆಟ್ಲ್ ಆಗಲು ಪಾಕ್ ಅಧಿಕಾರಿಗೆ ಮೆಸೇಜ್ ಕಳಿಸಿದ್ದನ್ನು ಕೂಡ ತನಿಖಾ ತಂಡಗಳು ಬಯಲಿಗೆಳೆದಿವೆ. ದೇಶದಲ್ಲಿ ಹೊರಗಿನ ಶತ್ರುಗಳನ್ನ ಸುಲಭವಾಗಿ ಕಂಡುಹಿಡಿಯಬಹುದು, ಆದ್ರೆ ದೇಶದ ಒಳಗಿರುವಂತಹ ಶತ್ರುಗಳನ್ನ ಹುಡುಕೋದು ತುಂಬಾನೇ ಕಷ್ಟ. ಯಾಕಂದ್ರೆ ದೇಶಾಭಿಮಾನವನ್ನ ತೋರಿಸ್ತಾನೆ ದೇಶದ್ರೋಹದ ಕೆಲಸ ಮಾಡೋರು ನಮ್ಮ ಮಧ್ಯದಲ್ಲೇ ಇರ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ. 20,000 ಸಂಬಳಕ್ಕಿದ್ದ ಈ ಜ್ಯೋತಿ ಮಲ್ಹೋತ್ರಾ ಈಗ ಕೋಟಿ ಕೋಟಿ ಒಡತಿ. ತಾನು ಯೂಟ್ಯೂಬರ್ ಅಂತ ಹೇಳ್ಕೊಂಡು ಈಕೆ ಪಾಕಿಸ್ತಾನದ ಜೊತೆ ಸ್ನೇಹವನ್ನ ಬೆಳೆಸ್ಕೊಂಡು ಸಂಪಾದಿಸಿದ್ದು ಎಷ್ಟು ಅಂತ ಎನ್ಐಎ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು, ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಹುಡುಕಾಡ್ತಿದ್ದಾರೆ. ಜನವರಿ 17ರಿಂದ ಪಹಲ್ಗಾಮ್ ದಾಳಿ ಆಗೋವರೆಗೂ ಒಟ್ಟು 11 ಸಲ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದ ಈಕೆಯ ಜನ್ಮವನ್ನ ಜಾಲಾಡ್ತಿದ್ದಾರೆ. ಮೇ 17ರಿಂದ ಬಂಧನದಲ್ಲಿರುವಂತಹ ಈ ಜ್ಯೋತಿ ಮಲ್ಹೋತ್ರಾ ಅರೆಸ್ಟ್ ಆಗೋ ಮೊದಲೇ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳನ್ನ ಬಚ್ಚಿಟ್ಟಿದ್ಲು. ಅದನ್ನೇ ಹೆಕ್ಕಿ ತೆಗೆದಿರುವಂತಹ ತನಿಖಾ ತಂಡಗಳು ಯಾವ್ಯಾವುದನ್ನೆಲ್ಲ ಡಿಲೀಟ್ ಮಾಡಿದ್ಲೋ ಅದನ್ನೆಲ್ಲವನ್ನ ರಿಟ್ರೀವ್ ಮಾಡ್ತಿದ್ದಾರೆ. ಈ ವೇಳೆ ಜ್ಯೋತಿ ಮಲ್ಹೋತ್ರಾಳ ಪಾಕಿಸ್ತಾನ ಪ್ರೀತಿಯ 10 ಕಹಾನಿಗಳು ಪತ್ತೆಯಾಗಿವೆ. ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಅಲಿ ಜೊತೆ ಜ್ಯೋತಿ ಮಲ್ಹೋತ್ರಾ ಪ್ರೇಮ ಪುರಾಣ ಜಗತ್ತಿಗೆ ಗೊತ್ತಾಗಿದೆ. ಇದರ ಮಧ್ಯೆ ಇಬ್ಬರು ಮದುವೆ ಆಗಿದ್ದಾರೆ ಅನ್ನೋ ಸುದ್ದಿಗಳಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಅದು ನಿಜ ಅನಿಸ್ತಿದೆ. ಯಾಕಂದ್ರೆ ವಾಟ್ಸ್ಆಪ್ ಚಾಟ್ನಲ್ಲಿ ಜ್ಯೋತಿ ಮಲ್ಹೋತ್ರಾ ಪಾಕ್ ಅಧಿಕಾರಿ ಜೊತೆ ಮದುವೆಯ ಪ್ರಸ್ತಾಪದ ಬಗ್ಗೆ ಚರ್ಚೆ ಮಾಡಿದ್ದಾಳೆ. ಡ್ಯಾನಿಶ್ ನನ್ನನ್ನ ಪಾಕಿಸ್ತಾನದಲ್ಲೇ ಮದುವೆಯಾಗಿ ಅಂತ ಜ್ಯೋತಿ ಮಲ್ಹೋತ್ರಾ ಈ ಕಡೆಯಿಂದ ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ದಾಳೆ. ಇದಕ್ಕೆ ಪಾಕಿಸ್ತಾನದ ಡ್ಯಾನಿಶ್ ಅಲ್ಲಿಯೂ ಸಂದೇಶ ಕಳಿಸಿದ್ದು, ಜೋ ನೀವು ಯಾವಾಗಲೂ ಸಂತೋಷವಾಗಿರಬೇಕು, ನೀವು ಜೀವನದಲ್ಲಿ ನಿರಾಶೆಗಳನ್ನೇ ಎದುರಿಸಬಾರದು ಅಂತೆಲ್ಲ ಹಿಂದಿಯಲ್ಲಿ ಸಂದೇಶ ಕಳಿಸಿರೋದು ತನಿಖೆಯಲ್ಲಿ ಸಿಕ್ಕಿರುವ ಅಂಶ. ಭಾರತದ ಮೇಲೆ ಪಾಕ್ ದಾಳಿಗೂ ಮಾಹಿತಿ ರವಾನೆ. ಬ್ಲಾಕ್ಔಟ್ ಪ್ರದೇಶಗಳ ಬಗ್ಗೆ ಪಾಕಿಸ್ತಾನಕ್ಕೆ ವಿವರಣೆ. ಈ ಮಾಯಾಂಗನೆಯ ದೇಶದ್ರೋಹಿ ಕಥಾ ಹಂದರ ಇಷ್ಟಕ್ಕೆ ಮುಗಿದಿಲ್ಲ ನೋಡಿ. ಪಹಲ್ಗಾಮ್ ದಾಳಿಕೋರರನ್ನ ಹುಡುಕಿ ಭಾರತವು ಆಪರೇಷನ್ ಸಿಂಧೂರ್ ನಡೆಸಿತ್ತು. ಆಮೇಲೆ ಪಾಕಿಸ್ತಾನದವರು ರಾತ್ರೋರಾತ್ರಿ ಡ್ರೋನ್ ಬಾಂಬ್ಗಳನ್ನ ಹಾಕಿದ್ರು. ಅದೇ ಸಮಯದಲ್ಲಿ ಸೇನಾಪಡೆ ಕಾರ್ಯಾಚರಣೆ ನಡೆಸೋಕೆ ಬ್ಲಾಕ್ಔಟ್ ಘೋಷಿಸಿತ್ತು. ಭಾರತದಲ್ಲಿ ಬ್ಲಾಕ್ಔಟ್ ಹೇರಿಕೆ ಬಗ್ಗೆ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕೆ ವಿವರಗಳನ್ನು ಕೊಟ್ಟಿದ್ದಾಳೆ. ಎಲ್ಲೆಲ್ಲಿ ಬ್ಲಾಕ್ಔಟ್ ಆಗಿದೆ ಅಂತ ಸಂದೇಶಗಳನ್ನ ಪಾಕಿಸ್ತಾನಕ್ಕೆ ರವಾನಿಸಿದ್ದಾಳೆ. ಮೇ 7ರಿಂದ ಮೇ 12ರ ಮಧ್ಯೆ ಪಾಕಿಸ್ತಾನದ ಐಎಸ್ಐ ಏಜೆಂಟ್ನೊಂದಿಗೆ ಸಂಪರ್ಕದಲ್ಲಿದ್ಲು ಅನ್ನೋದಕ್ಕೆ ಸ್ಪಷ್ಟ ಪುರಾವೆಗಳಿವೆ. ಮಲ್ಹೋತ್ರಾ ಪಾಕ್ ನೆಂಟಸ್ತಿಕೆಗಾಗಿ ಹುಡುಕಾಟ. ಕೇಂದ್ರ ತನಿಖಾ ಸಂಸ್ಥೆಗಳು ಈಕೆಯ ಮಾಹಿತಿ ಸಿಗ್ತಾ ಇದ್ದಂತೆ ಅರೆಸ್ಟ್ ಮಾಡೋಕೆ ಬಂದಿವೆ. ವಿಷಯ ಗೊತ್ತಾಗ್ತಿದ್ದಂತೆ ಮಾರ್ಚ್ನಿಂದ ಮೇ 17ರವರೆಗೂ ಜ್ಯೋತಿ ಮತ್ತು ಡ್ಯಾನಿಶ್ ನಡುವೆ ನಡೆದಿದ್ದ ವಾಟ್ಸ್ಆಪ್ ಚಾಟ್ಗಳನ್ನ ಅಳಿಸಿ ಮೊಬೈಲ್ಗಳನ್ನ ಬಚ್ಚಿಟ್ಟಿದ್ದನ್ನು ಕೇಂದ್ರ ತನಿಖಾ ಸಂಸ್ಥೆಗಳು ಪತ್ತೆ ಮಾಡಿವೆ. ಒಟ್ಟು 3 ಫೋನ್, 2 ಲ್ಯಾಪ್ಟಾಪ್, 2 ಬ್ಯಾಂಕ್ ಖಾತೆಗಳು ಸೀಸ್ ಮಾಡಿ ತನಿಖೆ ನಡೆಸಲಾಗ್ತಿದೆ. ಜ್ಯೋತಿ ಮಲ್ಹೋತ್ರಾಳ ಫೋನ್ನಲ್ಲಿ ಮತ್ತಷ್ಟು ಸ್ಫೋಟಕ ಸತ್ಯಗಳ ಬೆನ್ನತ್ತಿ ತನಿಖೆ ಚುರುಕುಗೊಳಿಸಿದ್ದಾರೆ. ಅಂದಹಾಗೆ ಜ್ಯೋತಿ ಮಲ್ಹೋತ್ರಾಳ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯವಾಗಿತ್ತು. ಆದ್ರೆ ಹೆಚ್ಚಿನ ತನಿಖೆಗೆ ಹಿಸಾರ್ ನ್ಯಾಯಾಲಯ ಮತ್ತೆ ಪಂಜಾಬ್ ಪೊಲೀಸರ ಕಸ್ಟಡಿಗೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.